ಕೊಟ್ಟು ಗಾನ ಕೋಗಿಲೆ ತನ್ನ ಹಾಡನ್ನ ನಿಲ್ಲಿಸಿದ್ದಾರೆ. ಸುಮಾರು 48,000 ಹೆಚ್ಚು ಹಾಡಾಡಿದ್ದಾರೆ. ಆದ್ರೆ ಅವರು ಆಂಧ್ರದಲ್ಲಿ ಹುಟ್ಟಿ ಕರ್ನಾಟಕದ ಬಗ್ಗೆ ಬಹಳ ಅಭಿಮಾನ. ಕರ್ನಾಟಕದಲ್ಲಿ 10,000ಕ್ಕಿಂತ ಹೆಚ್ಚಿನ ಹಾಡನ್ನ ಆಡಿದ್ದಾರೆ. ಇವತ್ತು ಅವ್ರ ಆಸೆ ಆಗಿದ್ದು ನಾವು ಮೈಸೂರು ನಿಲ್ಲಿಸಬೇಕು, ಮೈಸೂರಲ್ಲೇ ಇರಬೇಕು ಅಂತ. ಅದೇ ರೀತಿ ಅವರು ಮೈಸೂರಲ್ಲಿ ನಿಲ್ಲಿಸಿ ಮೈಸೂರಲ್ಲೇ ತನ್ನ ಗಾಯನ ನಿಲ್ಲಿಸಿ ಇವತ್ತು ತನ್ನ ಚಿರನೋಕ್ಕೆ ಹೋಗಿದ್ದಾರೆ. ಇವತ್ತು ನಮಗೆ ಬಹಳ ಸಂತೋಷದ ವಿಷಯ ಏನಪ್ಪಾ ಅಂದ್ರೆ 10,000 ಹಾಡನ್ನ ಆಡಿದಾರಲ್ಲ ಅವರು. ಹೇಮಾವತಿ ಅನ್ನೋ ಸಿನಿಮಾಗೆ ಕನ್ನಡದಲ್ಲಿ ಮೊದಲೇ ಅವರು ರಾಷ್ಟ್ರಪತಿ ಪ್ರಶಸ್ತಿ ಸಿಗುತ್ತೆ. ಅಂತಹ ಮಹಾ ಗಾಯಕಿನ ಇವತ್ತು ಮೈಸೂರಿನಲ್ಲಿ ನಾವು ಈ ಪುಣ್ಯಸ್ಮರಣೆ ಮಾಡ್ತಾ ನಿಜಕ್ಕೂ ಸಂತೋಷ. ಮತ್ತೆ ಈಗಾಗಲೇ ಸುಮಾರು ಜನ ಜಾನಕಿ ಅವ್ರಿಗೆ ನಾವೇ ಸೈಕಲ್ ಕೊಡ್ತೀವಿ, ನಮ್ಮಲ್ಲಿ ಸ್ಮಾರಕ ಮಾಡಿದ ಸುಮಾರು ಅಭಿಮಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ಸಾರಾ ಮೈಸೂರು ಸಾಹಿತ್ಯ ಜನ ಹೇಳಿದ್ದಾರೆ. ಅದೇ ರೀತಿ ಸರ್ಕಾರ ನಮ್ಮ ಯಾವ್ದಾದ್ರು ಒಂದು ಹೊಸ ವೃತ್ತಕ್ಕೆ ಎಸ್ ಜಾನಕಿ ಅವರ ಹೆಸರಿಡಬೇಕು. ಮತ್ತೆ ಅವ್ರ ದಸರಾದಲ್ಲಿ ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಮತ್ತೆ ನಮ್ಮ ಇಡೀ ಕರ್ನಾಟಕಾದ್ಯಂತ ಭಾರತಾದ್ಯಂತ ಒಂದು ಎಸ್ ಜಾನಕಿ ಅವರು ಭಾರತ ರತ್ನ ಕೊಡಬೇಕು ಅಂತೇಳಿ ಎಲ್ಲರಿಗೂ ಆಸೆ ಆಗಿದೆ. ಮತ್ತೆ ಕರ್ನಾಟಕ ರತ್ನ ಪ್ರಶಸ್ತಿ ಸಹ ಎಸ್ ಜಾನಕಿ ಅವ್ರು ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜಾನಕಿ ಅಮ್ಮನವರು ನೆನಪಾಗಿದ್ದಾರೆ. 5,000ಕ್ಕೂ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ. 20 ಭಾಷೆಗಳಲ್ಲಿ ಹಾಡುಗಳನ್ನ ಆಡಿದ್ದಾರೆ. ಅವರು ಇವತ್ತು ಎಷ್ಟೇ ರಾಜ್ಯದಲ್ಲಿ ಹೋಗಿ ಹಾಡುಗಳನ್ನ ಆಡಿದ್ರು ಕೂಡ ಇವತ್ತು ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನಲ್ಲಿ ಬಂದು ನೆಲೆಸಿದ್ರು. ಅದು ನಮಗೆ ಹೆಮ್ಮೆಯ ವಿಚಾರ. ಅದರಲ್ಲೂ ಅವರ ಕೊನೆಯ ದಿನಗಳನ್ನು ನಮ್ಮ ಮೈಸೂರಿನಲ್ಲಿ ಕಳೆದಿದ್ದಾರೆ. ಹಾಗಾಗಿ ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ದೊಡ್ಡ ಗಾಯಕಿಯವರು ನಮ್ಮ ಮೈಸೂರು ನಗರದಲ್ಲಿ, ಸುಂದರವಾದ ನಗರದಲ್ಲಿ ಅವರ ಕೊನೆಯ ಕ್ಷಣಗಳನ್ನು ಕಳೆದು ಇವತ್ತು ಅಂತಿಮರಾಗಿದ್ದಾರೆ. ಹಾಗಾಗಿ ಇವರಿಗೆ ಇವತ್ತು ತುಂಬ ಜನಕ್ಕೆ ಮಹಾನ್ ಸಾಧಕರಿದ್ದಾರೆ. ಅವ್ರ ಲಿಸ್ಟಲ್ಲೂ ಕೂಡ ಇವರು ಯಾವುದೇ ಕಮ್ಮಿ ಇಲ್ಲ. ಹಾಗಾಗಿ ನಮ್ಮ ಎಸ್ ಜಾನಕಿ ಅಮ್ಮನವರು ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್.